ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತಿನ ಒಂದು ರೆಸಿಪಿ ಬಂದುಬಿಟ್ಟು ಇದು ಈವ್ನಿಂಗ್ ಸ್ನ್ಯಾಕ್ಸು. ನೀವು ಇದನ್ನು ಆಲ್ಮೋಸ್ಟ್ 1 ಮಂತ್ವರೆಗೂ ಸ್ಟೋರ್ ಮಾಡಿ ಇಡ್ಬೋದು, ಏನೂ ತೊಂದರೆ ಇಲ್ಲ, ಏನು ಹಾಳಾಗಲ್ಲ ಕೂಡ. ತಮ್ಮೇಲಲ್ಲಿ ನೋಡಿರ್ತೀರ ಆಲ್ರೆಡಿ. ಇವತ್ತು ನಾನು ನಿಮಗೆ ಮನೆಯಲ್ಲಿ ಈಸಿಯಾಗಿ ನಿಪ್ಪಟ್ಟನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಚಿಕ್ಕವರಾಗಿರಬೇಕಾದ್ರೆ ಕೆಲವೊಂದು ಚಿಕ್ಕ ಚಿಕ್ಕ ಗಿರಣಿ ಅಂಗಡಿಗಳಲ್ಲಿ ನಿಪ್ಪಿಟ್ಟು ಸಿಗ್ತಾಯಿತ್ತು. ಆದರೆ ಇವತ್ತಿನ ಕಾಲದಲ್ಲಿ ಎಲ್ಲ ದೊಡ್ಡ ದೊಡ್ಡ ಪ್ಯಾಕೆಟ್ಗಳೇ ಸಿಗುತ್ತೆ. ಅದನ್ನು ತಿನ್ನೋದಕ್ಕೆ ಭಯ ಆಗುತ್ತೆ, ಯಾಕಂದರೆ ಹೇಗೆ ಮಾಡಿರ್ತಾರೋ ಏನೋ ಅನ್ನೋ ಒಂದು ಭಯ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಡಿ. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ನಾನಿಲ್ಲಿ 1.5 ಬಟ್ಲಾಗೋಷ್ಟು ಅಕ್ಕಿ ಹಿಟ್ಟು ಜೊತೆಗೆ 1 ಬಟ್ಲಾಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. 1.25 ತೊಗೊಳ್ಳಿ, ಸಾಕಾಗತ್ತೆ. ಅಂದರೆ ಅಕ್ಕಿ ಹಿಟ್ಟಿಗಿಂತ ಕಡಲೆ ಹಿಟ್ಟಿನ ಪ್ರಮಾಣ ಒಂದು ಸ್ವಲ್ಪ ಕಡಿಮೆ ಇರಬೇಕು ಅಷ್ಟೇ. ಫಾರ್ ಎಕ್ಸಾಂಪಲ್, ನೀವು ಇವಾಗ 2 ಬಟ್ಲು ಅಕ್ಕಿ ಹಿಟ್ಟು ತೊಗೊಂಡ್ರಿ ಅಂತ ಅಂದರೆ 1.25 ಬಟ್ಲಾಗೋಷ್ಟು ಕಡಲೆ ಹಿಟ್ಟನ್ನು ತೊಗೊಳ್ಳಿ. ಹಾಗೆ ನಾನಿಲ್ಲಿ ಶೇಂಗಾ, ಕಡಲೆ ಬೀಜ ಏನಿದೆ ಅಲ್ಲ, ಅದನ್ನು ಹುರಿದುಬಿಟ್ಟು ಸಿಪ್ಪೆನ ತೆಗೆದು ಅದನ್ನು ಮಿಕ್ಸಿನಲ್ಲಿ ಸ್ವಲ್ಪ ದಪ್ಪದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ತುಂಬ ಫೈನಾಗಿ ಏನು ನೀವು ಪುಡಿ ಮಾಡೋದು ಬೇಡ, ಸ್ವಲ್ಪ ದಪ್ಪ ತರಿಯಾಗಿರಲಿ. ಹಾಗೆ ಕರಿಬೇವಿನ ಸೊಪ್ಪು ಕೂಡ ಕಟ್ ಮಾಡಿ ಇದರಲ್ಲಿ ಸೇರಿಸ್ಕೊಂಡಿದ್ದೀನಿ. ಮತ್ತು ನಾನಿಲ್ಲಿ 1 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೇನಾದರೂ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ ಬೇಕು ಅಂತ ಅಂದರೆ ಓಮ್ ಕಾಳು ಬರುತ್ತೆ ಅಲ್ವಾ, ಅದನ್ನು ಕೂಡ ನೀವು ಸೇರಿಸ್ಕೊಳ್ಬೋದು. ಇವಾಗ ಖಾರಕ್ಕೆ ತಕ್ಕನಂಗೆ ನೀವು ಖಾರದ ಪುಡಿನ ಬಳಸ್ಕೊಳ್ಳಿ. ನಾನಿಲ್ಲಿ ಒಂದು ಅರ್ಧ ಚಮಚ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಬಳಸ್ಕೊಂಡಿದ್ದೀನಿ. ಇದನ್ನು ಹಾಕಿದ್ದಾದಮೇಲೆ ನಿಮಗೆ ಬೇಕು ಅಂತ ಅಂದರೆ ನೀವು ಅರಿಶಿನ ಪುಡಿನ ಯೂಸ್ ಮಾಡ್ಬೋದು, ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಯಾಕಂತಂದರೆ ಕೆಲವೊಬ್ಬರು ಅರಿಶಿನ ಪುಡಿನ ಯೂಸ್ ಮಾಡಲ್ಲ, ಹಾಗಾಗಿ ಇದು ಆಪ್ಷನಲ್ಲು, ನಿಮಗೆ ಬೇಕಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇವಾಗ ನಾನು ಇದೆಲ್ಲ ಹಾಕಿದ್ದಾದಮೇಲೆ ಇವಾಗ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪನ್ನ ನಾನು ಲಾಸ್ಟಲ್ಲಿ ಹಾಕ್ತಾಯಿದ್ದೀನಿ. ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಫಸ್ಟು ಇದನ್ನು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಯಾಕಂತಂದರೆ ನಾವು ಹಾಕಿರುವಂತಹ ಜೀರಿಗೆ ಆಗಿರ್ಬೋದು, ಈ ಕರಿಬೇವಿನ ಸೊಪ್ಪು ಮತ್ತು ಶೇಂಗಾ ಬೀಜದ ಪುಡಿ ಏನಿದೆ ಅಲ್ಲ, ಅದು ಎಲ್ಲ ನೀಟಾಗಿ ಹೊಂದ್ಕೋಬೇಕಾಗತ್ತೆ. ಹಾಗಾಗಿ ಫಸ್ಟು ನಾವು ಡ್ರೈ ಮಿಕ್ಸ್ನ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನೀವು ಯಾವುದೇ ರೀತಿ ಸೋಡಾ ಪುಡಿ ಆಗಲಿ ಅಥವಾ ಬೇಕಿಂಗ್ ಸೋಡಾ ಆಗಲಿ ಏನೂ ಬಳಸೋದು ಬೇಡ, ಹಾಗೇ ಇದನ್ನು ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳೋಣ. ನಾನಿಲ್ಲಿ ನಾರ್ಮಲ್ ವಾಟರ್ನೇ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಇದರಲ್ಲಿ 1 ಚಮಚ ಆಗೋಷ್ಟು ತುಪ್ಪ ಕೂಡ ಸೇರಿಸ್ಕೊಂಡು ಫಸ್ಟು ಡ್ರೈ ಮಿಕ್ಸ್ನ ಮಾಡ್ಕೊಳ್ಳಿ, ಅದು ಕೂಡ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ತಾ ಬನ್ನಿ. ಇದು ಮಾಮೂಲಿ ನಾವು ಈ ಚಪಾತಿಗೆಲ್ಲ ಕಲಿಸ್ಕೊಳ್ತೀವಲ್ವ, ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ಆ್ಯಂಡ್ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾಕಂತಂದರೆ ಸ್ವೀಟ್ ಕೊಡೋದ್ರಿಂದ ಮಕ್ಕಳ ಹಲ್ಲು ಏನಿದೆ ಎಲ್ಲ ಕಂಪ್ಲೀಟಾಗಿ ಹಾಳಾಗುತ್ತೆ. ಸೊ ಹಾಗಾಗಿ ಆದಷ್ಟು ಸ್ವಲ್ಪ ಖಾರ ಈ ರೀತಿ ಸ್ನ್ಯಾಕ್ಸ್ಗಳನ್ನ ಮಾಡಿಕೊಡಿ. ನನ್ನ ಚಾನಲಲ್ಲಿ ಆದಷ್ಟು ಈ ರೀತಿ ಸ್ನ್ಯಾಕ್ಸ್ಗಳ ರೆಸಿಪಿನ ತುಂಬಾ ಅಪ್ಲೋಡ್ ಮಾಡಿದ್ದೀನಿ. ಒಂದ್ಸಲ ಟೈಮ್ ಇದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದನ್ನು ನಾನು ಕಲಸಿಟ್ಕೊಂಡಿದ್ದಾಗಿದೆ. ನಾನಿಲ್ಲಿ ಬಾಳೆ ಎಲೆನ ತೊಗೊಂಡಿದ್ದೀನಿ ಲಟ್ಟಿಸ್ಕೊಳ್ಳೋದಕ್ಕೆ. ನೀವು ಬೇಕಿದ್ದರೆ ನೀವು ಬಟರ್ ಪೇಪರ್ ತೊಗೋಬೋದು, ಇಲ್ಲ ಅಂತ ಅಂದರೆ ಯಾವುದಾದ್ರೂ ಆಯಿಲ್ ಪೇಪರ್ ಬರುತ್ತಲ್ವ, ಎಣ್ಣೆ ಹಾಕಿದ್ದಾದಮೇಲೆ ಪ್ಲಾಸ್ಟಿಕ್ ಉಳಿದಿರುತ್ತಲ್ವ, ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು. ಅದು ಇಲ್ಲ ಅಂತ ಅಂದರೆ ಹಾಲಿನ ಪ್ಯಾಕೆಟ್ ಇದೆ ಅಲ್ಲ, ಅದನ್ನು ಕಟ್ ಮಾಡಿ ಈ ರೀತಿಯಾಗಿ ಬಳಸ್ಕೊಳ್ಳಿ. ನಾನಿವತ್ತು ಬಾಳೆ ಎಲೆಯಲ್ಲಿ ಈ ರೀತಿಯಾಗಿ ಲಟ್ಟಿಸ್ಕೊಂಡಿದ್ದೀನಿ. ಯಾಕಂತಂದರೆ ತೆಗೆಯೋದಕ್ಕೆ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸಣ್ಣ ಬಾಲ್ ಸೈಜಲ್ಲಿ, ಅಂದರೆ ಒಂದು ನಿಂಬೆಹಣ್ಣು ಗಾತ್ರದಲ್ಲಿ ನೀವು ತೊಗೊಳ್ಳಿ. ಅದನ್ನು ತೊಗೊಂಡಿದ್ದಾದಮೇಲೆ ಈ ರೀತಿಯಾಗಿ ರೌಂಡ್ ಶೇಪಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ. ಇದು ತುಂಬಾ ಈಸಿ. ನೀವು ಒಂದು ಸಲಕ್ಕೆ ನೀವು ಎಷ್ಟು ದೊಡ್ಡ ಬಾಣಲಿ ಇಡ್ತೀರಾ ಅಷ್ಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿವಾಗ ಒಂದು 5 ಇದೇ ರೀತಿಯಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೌಂಡ್ ಶೇಪ್ ಬರಬೇಕಾಗತ್ತೆ. ನಾವು ಆಲ್ಮೋಸ್ಟ್ ನಿಪ್ಪಟ್ಟು ಅಂದಿದ ತಕ್ಷಣ ನಮಗೆ ತಲೆಗೆ ಬರೋದು ರೌಂಡ್ ಶೇಪೇ. ಇದರಲ್ಲಿ ಯಾವುದ್ಯಾವುದೋ ಶೇಪು ಮಾಡೋಕ್ಕೆಲ್ಲ ಹೋಗಬೇಡಿ. ಇದೇ ರೀತಿಯಾಗಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಳ್ಳಿ. ಆ್ಯಂಡ್ ಬೆರಳಚ್ಚು ಬಂದಿರತ್ತಲ್ವ, ಅದೇ ನಿಪ್ಪಟ್ಟಿಗೆ ಚೆನ್ನಾಗಿ ಕಾಣಿಸೋದು. ಇವಾಗ ನಾನು ಒಂದು ಮಾಡ್ಕೊಂಡಿದ್ದಾಗಿದೆ. ಇವಾಗ ನೆಕ್ಸ್ಟು ಇನ್ನೊಂದು ಮಾಡೋದನ್ನು ತೋರಿಸ್ಕೊಟ್ಬಿಡ್ತೀನಿ. ಫಸ್ಟು ಬಾಳೆ ಎಲೆ ಮೇಲೆ ಸ್ವಲ್ಪ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದಾದಮೇಲೆ ಕೈಯಲ್ಲಿ ಫಸ್ಟು ಈ ರೀತಿಯಾಗಿ ಲಟ್ಟಿಸ್ಕೋಬೇಕಾಗತ್ತೆ. ಆಮೇಲೆ ನೀವು ಈ ಬಾಳೆ ಎಲೆ ಮೇಲೆ ಅಥವಾ ಪ್ಲಾಸ್ಟಿಕ್ ಮೇಲೆ ಈ ರೀತಿಯಾಗಿ ಲಟ್ಟಿಸ್ಬಿಟ್ಟು ಇಟ್ಕೊಳ್ಳಿ. ನೀವು ಎಣ್ಣೆನ ಕಾಯೋದಕ್ಕೆ ಇಟ್ಬಿಡಿ. ಇವಾಗ ನೀವು ಏನಾದರೂ ಲಟ್ಟಿಸ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೂ ಮೊದಲೇ ನೀವು ಎಣ್ಣೆನ ಸ್ವಲ್ಪ ಕಾಯೋದಕ್ಕೆ ಇಟ್ಬಿಡಿ. ಯಾಕಂತಂದರೆ ಇಲ್ಲಾಂದರೆ ತಡ ಆಗೋಗ್ಬಿಡತ್ತೆ. ಹಾಗಾಗಿ ಫಸ್ಟು ನಾವು ಎಣ್ಣೆನ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ ನಾನು.
ಇವಾಗ ಎಲ್ಲವನ್ನು ನಾನು ಲಟ್ಟಿಸ್ಕೊಂಡಿದ್ದಾಗಿದೆ. ಈ ಕಡೆ ಸೈಡಲ್ಲಿ ಎಣ್ಣೆನೂ ಕೂಡ ಕಾಯ್ದಿದೆ. ಸೊ ಇವಾಗ ಒನ್ ಬೈ ಒನ್ ಹಾಕ್ತಾ ಬರೋಣ. ಆಮೇಲೆ ಇನ್ನೊಂದು, ನಿಮಗೆ ಯಾವುದೇ ರೀತಿ ಟೆನ್ಷನ್ ಬೇಡ. ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಅಂತಾಗಲಿ ಅಥವಾ ಏನಾದರೂ ಮುರಿದೋಗತ್ತೆ ಬಿಟ್ಕೊಳ್ಳುತ್ತೆ ಅನ್ನೋದಾಗಲಿ ಏನೂ ಇಲ್ಲ. ನೀವು ಹೇಗೆ ಹಾಕಿರ್ತೀರ ಹಾಗೇ ನಿಪ್ಪಿಟ್ಟು ಬರುತ್ತೆ. ಏನು ಟೆನ್ಷನ್ ಏನು ಬೇಡ. ಚೆನ್ನಾಗಿ ನೀವು ಅಂದ್ಕೊಂಡು ಹಾಗೇ ನಿಪ್ಪಿಟ್ಟು ಬರುತ್ತೆ. ಇದು ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಆ್ಯಂಡ್ ನೀವು ಎಣ್ಣೆಗೆ ಹಾಕಿದ ತಕ್ಷಣ ನೀವು ಇದನ್ನು ಕದಲಿಸೋಕೆ ಹೋಗಬೇಡಿ. ಒಂದು 2 ನಿಮಿಷ ಬಿಟ್ಬಿಡಿ ಅದರಷ್ಟಕ್ಕೆ ಅದನ್ನೇ. ನೋಡಿ ಈ ರೀತಿ ಆದಮೇಲೆ ನೀವು ತಿರುವು ಹಾಕ್ಕೊಳ್ಳಿ. ಇದನ್ನು ಜಸ್ಟ್ ಒಂದು 5 ನಿಮಿಷ ನೀವು ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಯಾಕಂತಂದರೆ ಬೇಗ ಬೆಂದೋಗ್ಬಿಡತ್ತೆ. ಲೋ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಫಸ್ಟ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ಹೈ ಫ್ಲೇಮಲ್ಲಿ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ನಿಮಗೆ ನಿಪ್ಪಿಟ್ಟು ಅನ್ನೋದು ರೆಡಿಯಾಗಿ ಹೋಗುತ್ತೆ. ತುಂಬ ಫಾಸ್ಟಾಗಿ ಕ್ವಿಕ್ಕಾಗಿ ಈಸಿಯಾಗಿ ಇದನ್ನು ಮಾಡ್ಕೊಳ್ಬೋದು. ಇದು ಸ್ವಲ್ಪ ಕಲರ್ ಟರ್ನ್ ಆಗಿದ ತಕ್ಷಣವೇ ನೀವು ಇದನ್ನು ತೆಗೆದುಬಿಡಿ. ನೋಡಿ ಈ ರೀತಿ ಕಲರ್ ಟರ್ನ್ ಆದವಾಗ ನೀವು ಇದನ್ನು ತೆಗೆದುಬಿಡಿ. ಓಕೆನಾ? ಇದು ತೆಗೆದು ಒಂದು 2 ಸೆಕೆಂಡ್ಗೆ ಆಯಿಲೆಲ್ಲ ಫುಲ್ಲು ಅದು ಹೋಗಿಬಿಡತ್ತೆ. ನಿಮಗೆ ತೆಗಿಬೇಕಾದ್ರೆ ಹಂಗೆ ಕಾಣಿಸುತ್ತೆ ಅಷ್ಟೇ. ಬಟ್ ನೋಡಿ ಇವಾಗ ತೆಗಿತಾ ಇದ್ದಂಗೆ ಆಯಿಲ್ ಯಾವುದು ಕಾಣಿಸಲ್ಲ. ಈ ರೀತಿಯಾಗಿ ನಿಪ್ಪಿಟ್ಟನ್ನ ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರತ್ತೆ. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಒಂದು ಲೈಕ್ ಮಾಡಿ. ಏನಾದರೂ ನಿಮಗೆ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿರಿ. ನಾನು ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀನಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ. ಹಾಗೆ ನಿಮ್ಗೇನಾದರೂ ಸ್ನ್ಯಾಕ್ಸ್ ರೆಸಿಪಿಗಳು ಬೇಕು ಅಂತಂದರೆ ನನ್ನ ಚಾನಲ್ನ ಒಂದು ಸಲ ಹೋಗಿ ಚೆಕ್ ಮಾಡಿ. ಅದರಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ನ್ಯಾಕ್ಸ್ ವೀಡಿಯೋಸ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಯಾರಾದರೂ ಹೊಸಬ್ರು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂತ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತಪ್ಪದೇ ಈ ರೆಸಿಪಿನ ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಆ್ಯಂಡ್ ಹೇಗೆ ಬಂತು ಟೇಸ್ಟು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.